ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್, ವಿದ್ಯಾರ್ಥಿಗಳ ಹೋರಾಟ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್, ನಿರಂತರ ಪ್ರತಿಭಟನೆ ಇಷ್ಟೆಲ್ಲ ಆದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಟ್ವೀಟ್ ಮೂಲಕ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ರು. ನೀಟ್ ಅಕ್ರಮ ಮಾಡಿದಂತಹ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗತ್ತೆ ಎನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟರು. ಆದ್ರೆ 1.5 ತಿಂಗಳ ಧರಣಿ ಬಳಿಕ ಪ್ರಧಾನಿ ಮೋದಿ ಈ ಬಗ್ಗೆ ಟ್ವೀಟ್ ಮಾಡಿರುವುದಕ್ಕೆ ಸಿಜೆಪಿ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಗಾಯದ ಬಳಿಕ ಮುಲಾಮು ಹಚ್ಚೋದು ಒಂದು ವಿಷಯ, ಆದ್ರೆ ಗಾಯ ಯಾಕಾಗ್ತಾ ಇದೆ ಅನ್ನೋ ಬಗ್ಗೆ ನಮ್ಮ ಹೋರಾಟ. ವ್ಯವಸ್ಥೆಯನ್ನ ನಡೆಸ್ತಾ ಇರೋರು ಜವಾಬ್ದಾರಿಯುತವಾಗಿರಬೇಕು, ಸಮರ್ಥರಾಗಿರ್ಬೇಕು, ಆದ್ರೆ ಇಲ್ಲ ಅಂತ ಹೇಳಿ ಪ್ರಧಾನಿ ಮೋದಿ ಹೇಳಿಕೆಗೆ ಸಿಜೆಪಿಯ ಪ್ರತಿನಿಧಿ ಆಶುತೋಷ್ ರಂಕ ಪ್ರತಿಕ್ರಿಯಿಸಿದ್ದಾರೆ. ಮೂಲ ಸಮಸ್ಯೆಗೆ ಪರಿಹಾರವನ್ನ ಹುಡುಕುವಂತಹ ಕೆಲಸವನ್ನ ಕೇಂದ್ರ ಮಾಡ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಿಸೈನ್ ಮಾಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾಕಾಗ್ತಾ ಇದೆ ಅನ್ನುವಂತಹ ನಮ್ಮ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಆಶುತೋಷ್ ರಂಕ ಪ್ರತಿಕ್ರಿಯಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಡೀತಾ ಇರುವಂತಹ ನಿರಂತರ ಪ್ರತಿಭಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನ ಸ್ಥಾಪಿಸೋಕೆ ನಾವು ನಿರ್ಧಾರ ಮಾಡಿದ್ದೀವಿ. ಈ ಬಗ್ಗೆ ಈಗಾಗಲೇ ಅಧಿಕಾರಿಗಳಿಗೆ ನಿರ್ದೇಶನ ಕೊಡಲಾಗಿದೆ. ಯಾರು ಆರೋಪಿಗಳಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆಯಾಗುತ್ತೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡೋಕೆ ನಾವು ಖಂಡಿತವಾಗ್ಲೂ ಬಿಡೋದಿಲ್ಲ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ರು. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಫಸ್ಟ್ ರಿಯಾಕ್ಷನ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಳಿಕ ಪ್ರಧಾನಿಗಳ ಮೌನವೇ ದೊಡ್ಡ ಪ್ರಶ್ನೆಯಾಗಿತ್ತು. ಯಾಕೆ ಉತ್ತರ ಕೊಡ್ತಾ ಇಲ್ಲ ಪ್ರಧಾನಿ ಅನ್ನೋದೇ ಪ್ರಶ್ನೆಯಾಗಿತ್ತು. ಫೈನಲಿ ಪ್ರಧಾನಿ ಈ ವಿಚಾರವಾಗಿ ಅಟ್ಲೀಸ್ಟ್ ಟ್ವೀಟ್ ಮಾಡುವ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಅದಕ್ಕೆ ಆಶುತೋಷ್ ರಂಕ, ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ, ಆತನ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಇವ್ರು ಹೇಳ್ತಾ ಇರೋದು ಏನು ಅಂದ್ರೆ, ಮೊದಲಿಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು. ನೀವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತೀರಿ ಸರಿ, ಆದ್ರೆ ಸಮಸ್ಯೆ ಯಾಕಾಗ್ತಾ ಇದೆ, ಅದರ ಮೂಲ ಏನು, ಅದಕ್ಕೆ ಬಗ್ಗೆ ಸಂಬಂಧಪಟ್ಟ ಹಾಗೆ ನೀವು ಕ್ರಮವನ್ನ ತೆಗೆದುಕೊಳ್ಬೇಕಲ್ವಾ. ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾಕಾಗ್ತಾ ಇರೋದೇ ಅನ್ನೋದೇ ನಮ್ಮ ಪ್ರಶ್ನೆ ಅನ್ನೋದು ಆಶುತೋಷ್ ರಂಕ ಮಾತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ, ಹಿಂಸಾಚಾರದ ರೂಪವನ್ನ ಪಡ್ಕೊಳ್ತಾ ಇದೆ. ಫೈನಲಿ ಪ್ರಧಾನಿ ರಿಯಾಕ್ಟ್ ಮಾಡಿದ್ದಾರೆ. ಆದ್ರೆ ಪ್ರಧಾನಿಗಳ ಟ್ವೀಟ್ ಮೂಲಕದ ಈ ಉತ್ತರ ಪ್ರೊಟೆಸ್ಟ್ ಮಾಡ್ತಾ ಇರುವವರಿಗೆ ಸಮಾಧಾನ ತಂದಿಲ್ಲ. ಬಟ್ ಇದಕ್ಕೆ ಫುಲ್ ಸ್ಟಾಪ್ ಹೇಗೆ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ ತಕ್ಷಣ ಪ್ರತಿಭಟನೆಯನ್ನ ವಾಪಸ್ ಪಡೆಯೋದಕ್ಕೆ ಸಿದ್ಧರಿದ್ದಾರಾ ಅಂತ ಹೇಳಿ ಚಂದ್ರಮೋಹನ್. ವಿದೇಶಿ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಬೇಡಿಕೆ ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮಾತ್ರ ಅಲ್ಲ, ಮುಖ್ಯವಾಗಿ ಈಗ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಲಾಗಿದೆ. ಆ ಲಾಠಿ ಚಾರ್ಜ್ ನಡೆಸಿದಂತವ್ರಿಗೂ ಕೂಡ ಹೊಣೆಗಾರಿಕೆಯನ್ನು ನಿಗದಿಪಡಿಸಬೇಕು. ಪೊಲೀಸರನ್ನು ಕೂಡ ಈ ಪ್ರಕರಣದಲ್ಲಿ ತಪ್ಪಿತಸ್ಥರನ್ನಾಗಿ ಅವರನ್ನು ಕೂಡ ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕು. ಮತ್ತು ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಿದ್ರಿಂದಾಗಿ ಮಾನಸಿಕ ಒತ್ತಡಕ್ಕೊಳಗಾಗಿ ದೇಶದಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅವರ ಕುಟುಂಬವರ್ಗೂ ಕೂಡ ಸೂಕ್ತ ಪರಿಹಾರವನ್ನ ಕೊಡಬೇಕು ಅನ್ನುವ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಪ್ರಧಾನಿ ಮೋದಿ ಅವರು ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಭಾಗಿಯಾದಂತಹ ಆರೋಪಿಗಳನ್ನು ಶಿಕ್ಷಿಸಲಿಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ, ಆದೇಶವನ್ನು ಕೊಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಈ ಒಂದು ಹೇಳಿಕೆಯನ್ನು ಕೊಡ್ಲಿಕ್ಕೆ ಕಾರಣ ಅಂತಂದ್ರೆ, ನಿನ್ನೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಕಳೆದ 12 ವರ್ಷಗಳಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಆದ್ರೆ ಒಂದೇ ಒಂದು ಪ್ರಕರಣದಲ್ಲೂ ಕೂಡ ಯಾರಿಗೂ ಶಿಕ್ಷೆ ಆಗಿಲ್ಲ, ಯಾವುದೇ ಕನ್ವಿಕ್ಷನ್ ಆಗಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಹಾಗಾಗಿನೇ ಇವತ್ತು ಪ್ರಧಾನಿ ಮೋದಿ ಅವರು ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಭಾಗಿಯಾದಂತಹ 13 ಮಂದಿ ಆರೋಪಿಗಳನ್ನ ಶಿಕ್ಷಿಸಲಿಕ್ಕಾಗನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡ್ತೇವೆ ಮತ್ತು ಬೇಗ ಕೋರ್ಟ್ ತೀರ್ಪನ್ನ ಕೊಡುವಂತೆ ಮಾಡಿ ಅವರನ್ನ ಕಠಿಣವಾಗಿ ಶಿಕ್ಷಿಸುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಈ ಮೂಲಕವಾಗಿ ಈಗ ಜಂತರ್ ಮಂತರ್ನಲ್ಲಿ ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸ್ತಾ ಇರುವಂತಹ ದೇಶದ ವಿದ್ಯಾರ್ಥಿಗಳನ್ನ, ಯುವಜನತೆಯನ್ನ ಸಮಾಧಾನ ಪಡಿಸ್ತಕ್ಕಂಥದ್ದು ಮತ್ತು ಅವರ ಹೋರಾಟಕ್ಕೆ ಪ್ರತಿಕ್ರಿಯಿಸುವಂತಹ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಈಗ ಮೊನ್ನೆ ದಿನ ಕೂಡ ಬಿಜೆಪಿಯ ಸಂಸದೀಯ ಸಭೆಯಲ್ಲೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪಾಪದ ಕೆಲಸ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದಂತಹ 13 ಮಂದಿಯನ್ನ ಬಂಧಿಸಲಾಗಿದೆ, ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿ ಬಿಜೆಪಿಯ ಸಂಸದರುಗಳಿಗೆ ತಿಳಿಸಿದ್ರು. ಆದ್ರೆ ಈಗ ಸಾರ್ವಜನಿಕವಾಗಿ ಟ್ವೀಟ್ ಮಾಡೋ ಮೂಲಕ ವಿದ್ಯಾರ್ಥಿಗಳಿಗೂ ಕೂಡ ನಾವು ಈ ಕೇಸ್ನಲ್ಲಿ ಭಾಗಿಯಾದಂತಹ ಆರೋಪಿಗಳನ್ನು ಶಿಕ್ಷಿಸಲಿಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇದು ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳಿಗೆ ಮತ್ತು ಹೋರಾಟಗಾರರಿಗೆ ಯಾವುದೇ ಸಮಾಧಾನವನ್ನು ತಂದಿಲ್ಲ. ಬದಲಿಗೆ ಈಗ ಈ ಒಂದು ಗಾಯದ ಮೇಲೆ ಒಂದು ಮುಲಾಮನ್ನು ಹಚ್ಚತಕ್ಕಂಥ ಕೆಲಸವನ್ನ ಪ್ರಧಾನಿ ಮೋದಿ ಮಾಡ್ತಾ ಇದ್ದಾರೆ. ಆದ್ರೆ ವ್ಯವಸ್ಥೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರೆ ಕಾಂಪಿಟೆಂಟ್ ಅಲ್ಲ. ಹಾಗಾಗಿ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡಿಲೇಬೇಕು. ಅವರು ನೈತಿಕ ಹೊಣೆ ಹೊತ್ತು ತಮ್ಮ ಶಿಕ್ಷಣ ಖಾತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಮತ್ತು ಮೂಲ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಕೆಲಸವನ್ನ ಮಾಡಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಆಗ್ಬೋದು ಮತ್ತು ಯಾವುದೇ ಪ್ರಶ್ನೆ ಪತ್ರಿಕೆಗಳಾಗ್ಬೋದು ಸೋರಿಕೆ ಆಗದಂತೆ
ಆಗದಂತೆ ತಡೆಯುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು ಮತ್ತು ಯಾವುದೇ ಪರೀಕ್ಷೆಗಳನ್ನಾದ್ರೂ ಸರಿಯಾದ ನಿಟ್ಟಿನಲ್ಲಿ ನಡೆಸುವಂತ ನಿಟ್ಟಿನಲ್ಲೇ ಮೊದಲನೇದಾಗಿ ಕ್ರಮವನ್ನ ಕೈಗೊಳ್ಬೇಕು ಅಂತೇಳಿ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಅಶುತೋಷ್ ಪ್ರಾಂಕ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಈಗ ಮುಖ್ಯವಾಗಿ 1.5 ತಿಂಗಳ ಬಳಿಕ ನಾವು ಧರಣಿಯನ್ನ ಆರಂಭಿಸಿದ ಬಳಿಕ ಪ್ರಧಾನಿ ಮೋದಿ ನಮ್ಮ ಹೋರಾಟವನ್ನ ಗಮನಿಸಿದರೆ ಈಗ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನಗಳ ಕಾಲ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ಲಿಲ್ಲ. ಈಗ ಪ್ರತಿಕ್ರಿಯೆನ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಧರ್ಮೇಂದ್ರ ಪ್ರಧಾನ್ ಅವರಿಂದಲೂ ಕೂಡ ರಾಜೀನಾಮೆಯನ್ನ ಪ್ರಧಾನಿ ಮೋದಿ ಅವರು ಪಡೀಲಿ ಅನ್ನೋ ಒಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಹೋರಾಟವನ್ನ ನಿಲ್ಲಿಸಲಿಕ್ಕೆ ಸಿದ್ಧ ಇಲ್ಲ. ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ಜನ ಮತ್ತು ಪೋಷಕರು ದೆಹಲಿ ಜಂತರ್ ಮಂತರ್ಗೆ ಬರ್ತಾ ಇದ್ದಾರೆ. ಈಗ ಜುಲೈ 20ನೇ ತಾರೀಕು ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಲಾಠಿ ಚಾರ್ಜ್ ನಡೆಸಿದ ಮೇಲೆ ಜನ ಎಲ್ಲ ಚದುರು ಹೋಗ್ತಾರೆ ಅಂತ ಹೇಳಿ ಪೊಲೀಸರು ಭಾವಿಸಿದ್ರು. ಆದ್ರೆ ಆ ರೀತಿ ಆಗಿಲ್ಲ. ಈ ಲಾಠಿ ಚಾರ್ಜ್ ನ ಬಳಿಕ ದೇಶದ ಎಲ್ಲಾ ಕಡೆಯಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಜಂತರ್ ಮಂತರ್ಗೆ ಬಂದು ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟವನ್ನ ಬೆಂಬಲಿಸ್ತಾ ಇದ್ದಾರೆ. ಈ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದೆ ಈಗ ದೇಶದ ಯುವ ಜನತೆ ಮತ್ತಷ್ಟು ರೊಚ್ಚಿಗೆಳ್ಳಲಿಕ್ಕೂ ಕೂಡ ಕಾರಣ ಆಗಿದೆ. ಆ ಕಾರಣಕ್ಕಾಗಿ ಈಗ ಪ್ರಧಾನಿ ಮೋದಿ ಕೂಡ ಈ ವಿದ್ಯಾರ್ಥಿಗಳ ಹೋರಾಟದ ಬಗ್ಗೆ ಮೌನವಾಗಿರ್ಲಿಕ್ಕೆ ಸಾಧ್ಯವಾಗದೇನೆ ಪ್ರತಿಕ್ರಿಯಿಸುವಷ್ಟು ಒತ್ತಡ ಅವರ ಮೇಲೂ ಕೂಡ ಸೃಷ್ಟಿಯಾಗಿದೆ. ಈ ಕಾರಣಕ್ಕಾಗಿನೇ ಪ್ರಧಾನಿ ಮೋದಿ ಅವರು ಕೂಡ ಈ ಹೋರಾಟಕ್ಕೆ ಪ್ರತಿಕ್ರಿಯಿಸಿನೇ ಈಗ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಸೋರಿಕೆಯಲ್ಲಿ ಭಾಗಿಯಾದಂತವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿಕ್ಕೋಸ್ಕರನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಟ್ವಿಟರ್ ನಲ್ಲಿ ಕೊಟ್ಟಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.